ಸ್ವತಃ ಪರಮೇಶ್ವರ್ ಈಗ ತಾನೇ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಕೆಲವರು ತೀರ್ಕೊಂಡಿದ್ದಾರೆ, ಅದರಿಂದ ಆ ಮಾಹಿತಿ ಈ ಗೇಟ್ನಲ್ಲಿ ಇಷ್ಟು ಜನ ಸತ್ರು ಅಂತ ಮಾಹಿತಿ ನಮಗೆ ಇಲ್ಲ. ಆದರೆ ಇಷ್ಟು ಗೇಟು ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು ಅನ್ನೋ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇನೆ. ಐ ರಿಪೀಟ್, ಗೇಟ್ ನಂಬರ್ 7, ಗೇಟ್ ನಂಬರ್ 6, ಗೇಟ್ ನಂಬರ್ 2, 2A, 16, 17, 18, 21 ಇಷ್ಟು ಗೇಟ್ನಲ್ಲಿ ಸ್ಟ್ಯಾಂಪೇಡ್ ಆಗಿರ್ತಕ್ಕಂಥದ್ದು ಅನ್ನುವಂಥ ಮಾಹಿತಿ. ಆಮೇಲೆ ನಮ್ಮ ಇಲಾಖೆಯವರು ಯಾವಾಗ ಇಷ್ಟೆಲ್ಲ ಜನ ಹೆಚ್ಚೆಚ್ಚು ಬರೋದಕ್ಕೆ ಶುರು ಮಾಡಿದ್ರು, ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ಫ್ರಮ್ ಡಿಫರೆಂಟ್ ಡಿವಿಷನ್ಸ್. ಎಲ್ಲ ಡಿವಿಷನ್ಸಿಂದ ಫೋರ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ DCPಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. DCPಗಳು, ACPಗಳು ಅವೆಲ್ಲ. ಸಂಖ್ಯೆನ ಹೇಳಿದಾಗೆ ನಾವು ಅಂದಾಜು ಮಾಡಿದ್ದು ವಿಧಾನಸೌಧದ ಮುಂದೆ 1 ಲಕ್ಷ ಜನ ಸೇರಿದ್ದಾರೆ ಅಂತ ಹೇಳಿ ಅಂದಾಜು ಮಾಡಿದ್ವು ನಾವು. ಆಮೇಲೆ ಇಲ್ಲಿ ಒಂದು ಒಳಗಡೆ 35-40 ಸಾವಿರ ಜನ, ಯಾಕೆಂದರೆ ಸೀಟಿಂಗ್ ಕೆಪಾಸಿಟಿ ಇರೋದೇ 33 ಎಕ್ಸಾಕ್ಟ್ಲಿ. ಅದರಲ್ಲಿ 35 ಸಾವಿರ ಜನ ಅಂದ್ಕೊಂಡಿದ್ವಿ. 40 ಅಂದರೂ ಕೂಡ ಹೊರಗಡೆ ಒಂದು 2.5 ಲಕ್ಷ ಜನ ಇದ್ರೇನೋ ಅಂತ ನಾವು ಅಂದಾಜು ಮಾಡಿದ್ದು. ಆದರೆ ಈಗ ಮೆಟ್ರೋನವ್ರು ಹೇಳೋರೆ ಇದನ್ನ ಸಂಖ್ಯೆಯನ್ನು ತಗೊಂಡ್ರೆ 8.7 ಅಂದರೆ 8,70,000 ಟಿಕೆಟ್ಸ್ ಹ್ಯಾವ್ ಬೀನ್ ಸೋಲ್ಡ್. ಪೀಪಲ್ ಹ್ಯಾವ್ ಟ್ರಾವೆಲ್ಡ್. ಸೊ ಅದರಲ್ಲಿ ನಾವು 90% ಕ್ರಿಕೆಟ್ ಎಂತೂಸಿಯಾಸ್ಟೇ ಇದ್ರು ಅಂತ ಅಂದ್ಕೊಂಡ್ರು ಕೂಡ ಮೋರ್ ದೆನ್ 8 lakhs ಜನ ಬಂದಿದ್ದಾರೆ ಅಂತ ಹೇಳಿ ಅನ್ಸುತ್ತೆ. ಅದು ಒಂದು ಅಂದಾಜು. ದಿಸ್ ಇಸ್ ನಾಟ್ ಎಕ್ಸಾಕ್ಟ್ ಫಿಗರ್ಸ್. ಅದಕ್ಕೆ ಹೇಳೋದು, ಯುದ್ಧ ಬರುತ್ತೆ ಅಂದಾಗ ಯುದ್ಧಕಾಲ ಶಸ್ತ್ರಾಭ್ಯಾಸ ಸಲ್ಲದು ಅಂತ. ಯುದ್ಧಕಾಲ ಶಸ್ತ್ರಾಭ್ಯಾಸ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದನ್ನ ಕರ್ನಾಟಕದ ಬೆಂಗಳೂರು ಸಾಕ್ಷೀಕರಿಸಿದೆ.